ನಾನೇನು ಎತ್ಕೊಳ್ಳಲ್ಲ ಬಿಡು. ರಾತ್ರಿ 10:30 ಆಗದೆ ರಾಕಿ ಏನು ಆಟ ಆಡಲಿ ನಿನ್ನ ಜೊತೆಲಿ ಬಾಲ್ ಎತ್ಕೊಂಡು. ಹಾಂ, ಮಲ್ಕೋಗು. ಬೆಳಗ್ಗೆ ಆಡೋಣ ಹೋಗು. ಬೆಳಗ್ಗೆ ಆಡೋಣ ಹೋಗು. ಏನು ಮೊದಲಾದರೆ ಬಸ್ಗಳು ಬಿಟ್ಟಿರಲಿಲ್ಲ, ಆ ಕಡೆ ರೋಡು ಇದು ಮಾಡ್ತಿದ್ರು ಅಂತ ಕಾಯ್ತಾ ಇರಲಿಲ್ಲ. ಬಂದರೆ ಈಗ ಬಸ್ಸೇ ಇಲ್ಲ. ಒಂದು 5 ನಿಮಿಷಕ್ಕೆ ಇದಾಗೋಯ್ತು ಬಸ್. ಎಷ್ಟೊತ್ತಾಗುತ್ತೋ ಬರೋದು? ಊಟದ ಟೈಮ್ ಅಲ್ವಾ, ಬಸ್ಗಳು ಬರ್ತಾವೋ ಇಲ್ವೋ? ಹಾಂ, ಸದ್ಯ ಬಂತಲ್ಲ ಅಂತೂ ಬಸ್ಸು. ನಾನು ನಡ್ಕಡೆ ಹೋಗೋಣ ಅಂತ ಹೊರಟಿದ್ದೆ, ಅದಕ್ಕೆ ನಾನೇ ಇದು ಮಾಡಿ ಮಂಚದ ಕೆಳಗಡೆ ಸೇರ್ಕೊಂಡ್ಬಿಟ್ಟಿದ್ದಾನೆ. ಸದ್ದು ಮಾಡ್ತಾಯಿದ್ದ. ನಮ್ಮ ರೂಮ್ ಒಳಗಡೆ ಕಾಲು ಇಡ್ತಿದ್ದಂಗೆ ಅಂತ ನನಗೇನು ಗುರಾಯಿಸ್ತಿದ್ದಾನೆ. ತೋರಿಸ್ತೀನಿ ಎಲ್ಲಿದ್ದಾನೆ ನೋಡಿ. ಇಲ್ಲಿ ಮಂಚದ ಕೆಳಗಡೆ ಇಲ್ಲಿ ಸೇರ್ಕೊಂಡಿದ್ದಾನೆ. ಯಾಕೆ ಊಟ ಮಾಡಲ್ವಾ? 10 ಗಂಟೆ ಆಯಿತು, ನಾನು ಮಲ್ಕೋತೀನಿ. ನನಗೆ ನಮ್ಮಲ್ಲಿ ರಾತ್ರಿ ಎಲ್ಲ ಉಪವಾಸ, ಹಂಗೇನೇ ಇರು. ಹಾಂ, ನೀನು ತಿನ್ನಲ್ಲ. ಇಲ್ಲ ತಿನ್ನಿಸ್ತೀನಿ, ಬೇಗ ಬಾ ಅಂದರೆ ಬೇಗ ಬಂದು ತಿಂದ್ಬಿಟ್ಟು ಮಲ್ಕೊಳ್ಳವ ಅಂದರೆ ಅದು ಮಾಡಲ್ಲ. ಬುಪ್ಪ ಈಚೆ ಬಾ ಮಂಗಾರು, ಬಾರ. ಸೌಂಡ್ ಕೊಡೋದು ನೋಡು. ಬಾಯಿದ್ದು ಊಟ ಮಾಡಿಸ್ಬಿಡ್ತೀನಿ ಬಾಚಿನ. ನೋಡಿ ಎಷ್ಟೇ ಇದು ಮಾಡಿದ್ರು ಬರೋಲ್ಲ. ಈಚೆಗೆ ಹೋಗಿ ಸೇರ್ಕೊಂಬಿಟ್ಟಿದ್ದಾನೆ ಒಳಗಿನ. ಏನು ಊಟ ಮಾಡಬೇಕು ಅಂದರೆ ಅವನಿಗೆ ಕಷ್ಟ. ತಿನ್ಸಿದ್ರೆ ಮಾತ್ರ ಎಲ್ಲ ಚೆನ್ನಾಗಿ ತಿಂತಾನೆ. ಆದರೆ ಊಟ ಮಾಡೋಕ್ಕೆ ಕರ್ಕೊಂಬರ್ಬೇಕಾದ್ರೆ ಭಾರಿ ಕಷ್ಟ. ಒಳ್ಳೆ ಎಳೆ ಮಕ್ಕಳಿಗೆ ಊಟ ಮಾಡಿಸ್ದಂಗೆ ಆಯ್ತಿದೆ ನನಗೆ ಒಂದು. ಬಾ ಬವ್ವ, ಬಾ ಬಂಗಾರ, ಜಾಣೆಲ್ಲ ಬಾ ನೀನು. ಬವ್ವ ಬಾಚಿನ ಬರ್ತಿಲ್ಲ ಈಚೆಗೆ. ನಾನು ಮಲ್ಕೋಬೇಕು. ಇನ್ನು ಮಲ್ಕೊಂಡು ನನ್ನ ಮಗ ಬಂದಮೇಲೆ ಕಟ್ಟಾಕ್ತಾನೆ. ಆವಾಗ ನನ್ನ ಮಗನಿಗೆ ಅವನು ಹೇಳ್ದು ಕೇಳ್ತಾನೆ. ಅವ್ನು ಕಟ್ಟಾಕಿದ್ರೆ ಬಂದು ಅವ್ನ ಕೈಲಿ ಕಟ್ಟಿಸ್ಕೊತಾನೆ. ಆದರೆ ಊಟ ಮಾತ್ರ ನಾನೇ ಮಾಡಿಸ್ಬೇಕು. ಇನ್ನು ಅಷ್ಟೊತ್ತಲ್ಲಿ ನಿದ್ದೆ ಬಂದಾಗ ಎದ್ದು ಊಟ ಮಾಡಿಸ್ಬೇಕಲ್ಲ, ಅದೊಂದು ಕಷ್ಟ. ನನಗೆ ಹೇಳೋಕ್ಕಾಗಬೇಕಲ್ಲ. ನನಗೇನು ರಾತ್ರಿಯೆಲ್ಲ ಉಪವಾಸ ಇರಲಿ ಅಲ್ವಾ? ಇಷ್ಟೊಂದು ಹಿಂಸೆ ಕೊಡ್ತಾರೆ ಊಟಕ್ಕೂ ಅಂದರೆ ನನಗೆ ಗೊತ್ತಿಲ್ಲ ಈ ಥರ. ಸೌಂಡು ಸೊಯ್ಯಿ ಸೊಯ್ಯಿ ಅಂತ ಸೌಂಡ್ ಬೇರೆ. ಯಾರ ಎದ್ದು ಕತ್ಲೆಯಲ್ಲಿ ಸರಿ ಮಂಚದ ಕೆಳಗಡೆ ಸೇರ್ಕೊಂಡಿರೋದ್ರಿಂದ ಮುಖ ಸರಿಯಾಗಿ ಕಾಣಿಸ್ತಿಲ್ಲ ಅಂದರೂ ಹೆಂಗೆ ಗುರಾಯಿಸ್ಕೊಂಡು ನೋಡ್ತಿದ್ದಾನೆ. ಈ ಥರನೂ ಏನೋ ಮಾಡಿಬಿಟ್ರೇನೋ ಅನ್ಬೇಕು ಹಂಗೆ. ಬಾ ಎದ್ದು ಬವ್ವ. ನಮ್ಮ ಮಲಿಕಣ್ಣ ಮೇಲೆ ಎದಾಳಲ್ಲ, ನೀನು ಊಟ ಬಡಿಸಲ್ಲ, ಮಲಗಿರ್ಬೇಕಾಯ್ತು ರಾತ್ರಿ ಎಲ್ಲ. ಬಾ ಎದ್ದು. ಇನ್ನು ಮಂಜ ಬರೋದು ಎಷ್ಟೊತ್ತಾದವನು, ಇನ್ನೂ ಲೇಟ್ ಆಯ್ತದೆ. ನಾನು ರಾಕಿನ ಮತ್ತು ತುಫಿನ
ವಾಕ್ ಕರ್ಕೊಂಡು ಹೋಗೋಣ ಒಂದು ರೌಂಡು ಓಡಾಡ್ಸ್ಕೊಂಬರೋಣ ಮುಂದ್ಗಡೆ ಮನೆ ಮುಂದೆ ಅಂತ ಕರ್ಕೊಂಡು ಹೋಗಿದ್ದೀನಿ. ಅವರು ಓಡಾಡ್ತಾ ಇದ್ದಾರೆ. ನೋಡಿ, ಇದೇ ನಮ್ಮ ಮನೆ ಕಾಂಪೌಂಡು. ಇಷ್ಟು ದೊಡ್ಡದಿದೆ ನಮ್ಮ ಮನೆ ಕಾಂಪೌಂಡು. ಇಷ್ಟು ದೊಡ್ಡದಾಗಿದೆ. ಇಷ್ಟು ದೊಡ್ಡ ಮನೆ, ಇಷ್ಟು ದೊಡ್ಡ ಇದು ನೋಡಿ ನನ್ನನ್ನು ಈ ಮನೆಗೆ ಮದುವೆ ಮಾಡಿಕೊಟ್ಟಿದ್ದು ನಮ್ಮ ಮನೆಯಲ್ಲಿ. ಏನೋ ನನ್ನ ಮಗಳು ಇಷ್ಟು ದೊಡ್ಡ ಮನೆ ಸುಖವಾಗಿ ಚೆನ್ನಾಗಿರ್ತಾಳೆ ಅಂತ. ಏನು ಗಾದೆ ಹೇಳ್ತಾರೆ ಗೊತ್ತಾ, ನೂರದ ಬೆಟ್ಟ ನುಣ್ಣಗೆ ಅಂತ. ದೊಡ್ಡ ಮನೆಯದೆಲ್ಲ ದೊಡ್ಡದಾಗಿರುತ್ತೆ ಪ್ರಾಬ್ಲಮ್ಗಳು ಅನ್ನೋದು ನನಗೆ ಈ ಮನೆ ಬಂದಮೇಲೆ ಗೊತ್ತಾಗಿತ್ತು. ಬರೀ ದೊಡ್ಡ ಮನೆ ನೋಡ್ಕೊಂಡು ಮದುವೆ ಆಗಿದ್ದು ಅಷ್ಟೇ. ಆದರೆ ನನಗೆ ಏನು ಅಂಥದ್ದೇನು ಈ ಮನೆಯಿಂದ ನನಗೆ ಯಾವುದೇ ರೀತಿ ಇದು ಇಲ್ಲ. ಅಂದರೆ ಈ ಮನೇಲಿ ದೊಡ್ಡ ಮನೆ ಆಸ್ತಿ, ಇದ್ರದ್ದು ಆಸ್ತಿ ಆಗಲಿ ಅಂತ ಏನೇ ಆದಾಯ ಆಗಲಿ ಯಾವುದು ನನಗೆ ಒಂದು ರೂಪಾಯಿಂದ ಏನಿಲ್ಲ. ಇವತ್ತು ನಾನೇ ಜೀವನ ಮಾಡ್ತಿದ್ದೀನಿ. 27 ವರ್ಷ ಆಯಿತು ಮದುವೆ ಆಗಿ. ಅದು ಅಲ್ಲಿಂದ ಆವತ್ತಿಂದ ನಾನು ಈ ದೊಡ್ಡ ಮನೆ ಕಾಲಿಟ್ಟಿದ್ದವಿಂದ ನಾನು ನನ್ನದೇ ಸ್ವಂತ ಜೀವನ ಮಾಡ್ತೀನಿ. ಈ ಮನೆ ಮಂಜುರ್ಗೆ ಹೋಗ್ತೀನಿ. ಮಂಜು ಇಲ್ಲಿ ನೋಡಿಲ್ಲಿ ರಾಕಿ ಜಗಳ ಆಡ್ತಾವನೆ. ನನ್ನ ಮಕ್ಕಳ ಆಸೆ ಸಂತೋಷ ಬಂದ ಸರಿ ಹೋಯ್ತೀನಿ ನಾನು. ಇದ್ರೆ ತಾನೇ ನಿಮ್ಗೆ ಆಡೋದು. ಆಸೆಯಾಗಿ ಮಾಡಿದ್ರು ನಮ್ಮ ಮನೇಲಿ. ಆದರೆ ಈ ಮನೆಯಲ್ಲಿ ಖುಷಿ ಸಂತೋಷಕ್ಕಿಂತ ಸುಮ್ಮನೆ ಸಿಕ್ಕಿದ್ದು ನನಗೆ. ಏನು ಮಾಡೋದು, ವಿಧಿ ಇಲ್ಲ. ಅಲ್ಲದೆ ನಾನು ಈ ಮನೇಲಿ ಜೀವನ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ದೊಡ್ಡದಾಗಿದೆ ಮನೆ ಅಲ್ವಾ. ನಿಮಗೂ ಅನಿಸುತ್ತೆ ಏನೋ ದೊಡ್ಡದಾಗಿದೆ, ಎಷ್ಟೋ ಏನೇನೋ ಇದೆ ಇಲ್ಲಿ ಅಂತ. ಆದರೆ ಏನೂ ಇಲ್ಲ, ಎಲ್ಲ ಹಳೇದಾಗಿದೆ ಮನೆಗಳು. ನೋಡೋಕ್ಕಷ್ಟೇ ದೊಡ್ಡ ಮನೆ. ಅದಕ್ಕೆ ಹೇಳೋದು, ಯಾವಾಗಲೂ ಮನೆ ನೋಡಿ ದೊಡ್ಡದಾಗಿದೆ ಅಂತ ಮದುವೆ ಮಾಡಬಾರ್ದು ಹೆಣ್ಮಕ್ಳನ್ನ ಅಂತ. ಏನು ನಾನು ದೊಡ್ಡ ಮನೆಗೆ ಈ ಮನೆ ಮದುವೆಯಾಗಿ ಸಿಕ್ಕಿದ್ದೇನೆಂದರೆ, ಬೆಳಗ್ಗೆ ಆಯಿತು ಕಸ ಇದನ್ನು ಗುಡಿಸೋದು, ಈ ದೊಡ್ಡ ಮನೆನ ಗುಡಿಸಿ ಒರೆಸಿ ಕ್ಲೀನ್ ಮಾಡಿ ಇದೆಲ್ಲ ಮಾಡೋದು, ಇದೇ ಒಂದು ದೊಡ್ಡ ಕೆಲಸ ಆಗ್ಬಿಟ್ಟೈತೆ ನನಗೆ. ಅದು ಬಿಟ್ಟು ಇಲ್ಲಿದೇ ಏನೂ ಇಲ್ಲ. ಇದೆಲ್ಲ ಹೇಳ್ತಿದ್ದೀನಿ ಅಂತ ಏನು ಅಂದ್ಕೋಬೇಡಿ. ನಾನು ಅನಿಸಿದ್ದನ್ನು ಹೇಳಿದೆ ಅಷ್ಟೇ. ಮನೆಯೆಲ್ಲ ತೋರಿಸ್ತಿದ್ನಲ್ಲ ಅದಕ್ಕಂದೆ ಅಷ್ಟೇ.